ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲ್ಪತರು ಯೂಟ್ಯೂಬ್ ಚಾನಲು. ಜಾರ್ಖಂಡ್ನ 3ನೇ ಎಪಿಸೋಡ್ಗೆ ಸ್ವಾಗತ. ನಾವಿದ್ದೀವಿ ಬರಂಪುರ್ ಊರ ಹತ್ತತ್ರ. ಇನ್ನೊಂದು 50 ಕಿಲೋಮೀಟ್ರ್ ಇರ್ಬೋದು. ನೋಡ್ತಾ ಇರ್ಬೋದು ವಾತಾವರಣ ಹೆಂಗಿದೆ ಅಂತ. ಫುಲ್ ಪೀಸ್ ಆಗಿದೆ. ಇಲ್ಲಿಂದ ಒಡಿಶಾ ಬಾರ್ಡ್ರಿಗೆ ಎಂಟ್ರಿ ಆಗಿ ಅಲ್ಲೊಂದು ದೊಡ್ಡ ಭಾರತ್ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಅಲ್ಲೇ ತಿಂಡಿ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಅಷ್ಟೊತ್ತಿಗೆ ನೋ ಪಾರ್ಕಿಂಗು 11:30ಗೆ ಬಿಡುತ್ತೆ. ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಸ್ನಾನ ಮಾಡಿಲ್ಲ, ಅಲ್ಲೇ ಹಿಡ್ದು ನೋಡ್ತಾ ಇರ್ಬೋದು. ಈಗ ಅಲ್ಲೇ ಹೋಗ್ತಾ ಡಾಬಾದಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ಫುಲ್ ಫ್ರೆಶ್ ಆಗಿ ಅಲ್ಲಿಂದ ಮೂವ್ ಆಗೋದು. ಅಲ್ಲಿಂದ ಹತ್ತತ್ರ ಒಂದು 500 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಇರ್ತೈತೆ. ಡೀಸೆಲ್ ಬಂದು ನೋಡ್ತಾ ಇರ್ಬೋದು ಫುಲ್ ಎಂಡಿಗೆ ಬಂದುಬಿಟ್ಟೈತೆ. ಭುವನೇಶ್ವರ ತನಕ ಹೋಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಭುವನೇಶ್ವರು ಇನ್ನೊಂದು 200 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊತೀನಿ. ವೆದರ್ ಮಾತ್ರ ಸೂಪರ್ ಆಗಿದೆ ಇವರು. ಈ ಕಡೆ ಏನೋ ಬೆಳೆ ಬೆಳೆದಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಇದು ಭತ್ತ ಆಮೇಲೆ ರಾಗಿನೂ ಬೆಳೀತಾರೆ ಈ ಕಡೆ. ಇನ್ನು ಆಂಧ್ರದಲ್ಲೇ ಇದ್ದೀವಿ ಗುರು ನಾನು. ಇನ್ನೊಂದು 50-60 ಕಿಲೋಮೀಟ್ರ್ ಹೋದರೆ ನಮಗೆ ಒಡಿಶಾ ಎಂಟ್ರಿ ಆಗುತ್ತೆ. ಅಲ್ಲಿ ಸಿಕ್ಕಾಬಟ್ಟೆ ರೂಲ್ಸ್ ಅಂತೆ ಗುರು. ಒಡಿಶಾ, ಜಾರ್ಖಂಡು, ಈ ವೆಸ್ಟ್ ಬೆಂಗಾಲಲ್ಲೆಲ್ಲ ಸಿಕ್ಕಾಬಟ್ಟೆ 2-2 ಕಿಲೋಮೀಟ್ರಿಗೂ ಕ್ಯಾಮ್ರಾ ಇಟ್ಟಿದ್ದಾರೆ. ಆನ್ ದ ಸ್ಪಾಟ್ ಎಲ್ಲದಕ್ಕೂ ಒಬ್ಬರೇ ಒಂದು ಎಮೋಷನ್ ಅದು ಇಲ್ಲ. ಆಮೇಲೆ ಫೋನಲ್ಲಿ ಮಾತಾಡಿದ್ದಕ್ಕೆ ಒಂದು ಫೋನಲ್ಲಿ ಮಾತಾಡಿದ್ರು 10,000, ಎಮೋಷನ್ ಟೆಸ್ಟ್ ಇಲ್ಲ ಅಂದರೆ 10,000, ಎಲ್ಲದಕ್ಕೂ 10-15 ಸಾವಿರ ರೂಪಾಯಿ ಮೇಲೆ ಇರೋದಂತೆ ಪೆನಲ್ಟಿ. ಸಿಕ್ಕಾಬಟ್ಟೆ ಸೀಟ್ ಬೆಲ್ಟ್ ಇಲ್ಲ ಅಂದರೂ ಅಷ್ಟೇ ಅಂತೆ. ನಮ್ಮ ಸೈಡೆಲ್ಲ 500-1000 ಆಗ್ತಾರಲ್ಲ, ಆ ಥರ ಅಲ್ಲ, ಸಿಕ್ಕಾಬಟ್ಟೆ. ಅದಕ್ಕೆ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ರಿ ಅಂತವ್ರೆ. నేను ಕಂಟಿನ್ಯೂಸನ್ ಮಾಡಲ್ವಲ್ಲ, ಗ್ಯಾಪ್ ಕೊಟ್ಟು ಮಾಡೋದು. ಕ್ಯಾಮ್ರಾ ಪಾಸ್ ಆಗಿದ ತಕ್ಷಣ ಇನ್ನೊಂದು ಕ್ಯಾಮ್ರಾಗೆ ಡಿಸ್ಟೆನ್ಸ್ ಇರ್ತೈತಲ್ಲ, ನೋಡ್ಕೊಂಡು ಮಾಡ್ಕೊಂಡು ಹೋದ್ರಾಗುತ್ತೆ. ಬನ್ನಿ, ನಿಮಗೆ ಸೀದಾ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋದು ತೋರಿಸ್ತೀನಿ. ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನನ್ನ ಗಾಡೀಲಿ ಐಟಮ್ ಇದ್ದಿದ್ರೆ ನಾನು ಕ್ಲೀನಾಗಿ ವೀಡಿಯೋ ಮಾಡ್ಬೋದಿತ್ತು. ಬೇರೆಯವ್ರ ಗಾಡೀಲಿ ಇರೋದು ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಸಣ್ಣ ಪುಟ್ಟ. ಹಂಗಾಗಿ ವೀಡಿಯೋ ಮಾಡೋಕ್ಕೆ ಯಾರಿಗೂ ಹೇಳೋಕ್ಕಾಗಲ್ಲ. ಅವರು ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು, ಗೊತ್ತಿಲ್ದಂಗೆ ವೀಡಿಯೋ ಮಾಡಿದ್ದೀನಿ ನಿನ್ನೆ ಎಲ್ಲ. ಹಂಗಾಗ್ಬಿಟ್ಟು ಬನ್ನಿ ಸೀದಾ ಭಾರತ್ ಪೆಟ್ರೋಲ್ ಬಂಕಿಗೆ ಹೋಗಿ ಸಿಗ್ತೀನಿ ನಿಮಗೆ. ಆಲ್ರೆಡಿ ಒಡಿಶಾದಲ್ಲಿ ಎಂಟ್ರಿ ಆದ್ವಿ. ಇದೇ ಪೆಟ್ರೋಲ್ ಬಂಕು ನೋಡ್ತಾ ಇರ್ಬೋದು, ಭಾರತ್ ಪೆಟ್ರೋಲ್ ಬಂಕು. ಇಲ್ಲೇ ಗಾಡಿ ಸೈಡಿಗೆ ಹಾಕ್ತಾಯಿದ್ದಾರೆ ನೋಡಿ, ಇದೇ ಪಾರ್ಕಿಂಗು. ಅಪ್ಪ, ಇವರು ನೋಡ್ತಾ ಇರ್ಬೋದು, ನನ್ನ ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಬಟ್ಟೆ ಎಲ್ಲ ತೊಳೆದಾಕ್ದೆ ನೋಡಿ. ಇಲ್ಲಿ ಅಡುಗೆ ಮಾಡ್ತಾವ್ರೆ ನಮ್ಮ ಡ್ರೈವರ್ಸು. ನಾನು ಸ್ನಾನ ಮಾಡಿಲ್ಲ, ಅಲ್ಲಿ ಮುಂದೆ ನದಿ ಇದೆಯಂತೆ, ಅಲ್ಲೋಗಿ ಮಾಡೋಣ ಅಂತ. ಬಿಸಿಲು ಸಿಕ್ಕಾಬಿಟ್ಟೆ ಹೊಡಿತದೆ. ಸ್ನಾನ ಮಾಡಿದೆ? ಇಲ್ಲಪ್ಪ, ಸ್ನಾನ ಮಾಡಿ ಇದೇ ಬಟ್ಟೆ ಹಾಕೊಂಬರ್ತೀನಿ ನಾನು. ಏನು ಪ್ರಶ್ವಲ್ಲಿ ಚಿತ್ರಾನ್ನ? ಹಾಂ,
ನಾವು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ತಾಲಿಂಪು ಅಷ್ಟೇ ಒಗ್ಗರಣೆ ಇದು ಮಾಡೋದು ಚಿತ್ರಾನ್ನಕ್ಕೆ. ಈ ಟೊಮೆಟೊನ ಹಾಕ್ತಾಯಿದ್ವಿ, ಟೊಮೆಟೊ ಗೊಜ್ಜಾಗುತ್ತೆ. ಹಾಕಿ 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 ಕಚ್ಚ ಇರಬೇಕು. ಯಾವತ್ತಾಗಲಿ ಎಣ್ಣೆಯಲ್ಲಿ ಡ್ರೈ ಆದಮೇಲೆ ಏನು ತಿಂದ್ರಪ್ಪ ಲಾಭ, ಪ್ರಯೋಜನ ಇಲ್ಲ. ಅದು ಒಂಚೂರು ಇದೆಲ್ಲ ಹೋಗ್ಬೇಕಲ್ವಣ, ಒಂಚೂರು ಸ್ಮೆಲ್ಗಿಲ್ಲ ಅದು ಇಲ್ಲ ಗುರು, ನೀನು ಹಾಕಿರು ಹಂಗೆ. ಗುರು ಇಲ್ಲಿ ತಿಂಡಿ ಮಾಡಿಕೊಂಡು ತರ್ಬೋದು. ಬಟ್ಟೆ ಎಲ್ಲ ತೊಳ್ಕೊಂಡಿದ್ದೀನಿ, ಸ್ವಲ್ಪ ಒಣಗಿಲ್ಲ, ಅದಕ್ಕೆ ಹಿಂಗೆ ಹಾರಾಕ್ಬಿಟ್ಟಿದ್ದೀನಿ. ಆ ಪ್ಯಾಂಟ್ ಅಂತೂ ಒಣಗೇ ಇಲ್ಲ ಬಿಡಿ, ಫುಲ್ ಇದಾಗ್ಬಿಟ್ಟಿದೆ. ಈಗ ಇಲ್ಲಿಂದ ಮುಂದಕ್ಕೆ ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಜಿಯೋ ಪೆಟ್ರೋಲ್ ಬಂಕ್ ಇದೆ. ಡೀಸೆಲ್ಲು ಫುಲ್ ಎಂಡಲ್ಲಿದೆ. ಭಾರತ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸಲ್ಲ ನಾನು, ಜಿಯೋದಲ್ಲಿ ಹಾಕ್ಸೋದು. ಬನ್ನಿ ಹೋಗೋಣ. ಗುರು ಒಡಿಶಾದಲ್ಲಂತೂ ಮಾತ್ರ ಹೈಯೆಸ್ಟ್ ಕ್ಯಾಮ್ರಾಗಳಿದ್ದಾವೆ ನೋಡಿ. ಇನ್ನೊಂದು ಕ್ಯಾಮ್ರಾ ಬಂತು, ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದ್ಕೊಂಬಿಡಿ. ನೋಡ್ತಾ ಇರ್ಬೋದು ಊರುಗಳು, ಸಿಟಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ಪೊಲೀಸ್ನವ್ರು ಯಾರು ಏನು ಒಂದು ಗೊತ್ತಿಲ್ಲ ಗುರು. ಒಡಿಶಾ ಪೊಲೀಸ್ ಅವ್ರನ್ನೇ ನೋಡಿಲ್ಲ ನಾನು ಇಲ್ಲಿ ಬಂದಾಗ್ಲಿಂದ. ರೋಡ್ ನೋಡಿ ಅಧ್ವಾನ ಎದ್ದೋಗ್ಬಿಟ್ಟೈತೆ. ಹೈವೇನು ಸೂಪರ್ ಆಗೈತೆ, ಅಲ್ಲೆಲ್ಲ ಒಂಚೂರು ಡ್ಯಾಮೇಜ್ ಇದೆ ಅಷ್ಟೇ. ಒಡಿಶಾ ನಾನೇನೋ ಅಂದ್ಕೊಂಡಿದ್ದೆ ಗುರು, ಯಾರ್ಯಾರಿಗೂ ಕೇಳಿದ್ರು ಏನೇನೋ ಹೇಳೋರು. ಇವತ್ತು ನೋಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಭುವನೇಶ್ವರ್ ಇನ್ನೂ 113 ಕಿಲೋಮೀಟ್ರ್ ಐತೆ. ಹೊಸ JCB ಗುರು ಹೆಂಗೈತೆ ನೋಡಿ. ಭಯಂಕರ ಕ್ಯಾಮ್ರಾಗಳಿದ್ದಾವೆ. ಅಲ್ಲೊಂದು ಒಳ್ಳೆ ಸೀನ್ ಇತ್ತು ಗುರು, ವೀಡಿಯೋ ಮಾಡೋಣ ಅಂದ್ಕೊಂಡೆ. ಏಕ ಕ್ಯಾಮ್ರಾಗಳಿದ್ದಾವೆ, ಡೈರೆಕ್ಟ್ ಪೆನಾಲ್ಟಿ ಬೀಳುತ್ತಂತೆ. ಸೀಟ್ ಬೆಲ್ಟ್ ಎಲ್ಲ ಕಂಪಲ್ಸರಿ ಇಲ್ಲೆಲ್ಲ. ನೋಡಿ ಸೀಟ್ ಬೆಲ್ಟ್ ಹಾಕ್ಕೊಂಡೆ ಗಾಡಿ ಓಡಿಸ್ತಾ ಇದ್ದೀನಿ.